श्रीधर गुरु जय श्रीधर गुरु शिवानंद प्रिय श्रीधर गुरु शिवानंद प्रिय श्रीधर गुरु ಮೋಕ್ಷದ ಸಿರಿಯನು ಶರಣರಿಗೀಯುವ ಆತ್ಮಸ್ವರೂಪ ಸ್ವಾನಂದ ಗುರು ಆತ್ಮಸ್ವರೂಪ ಸ್ವಾನಂದ ಗುರು ಶಿವಾನಂದ ಪ್ರಿಯ ಶ್ರೀಧರ ಗುರು ಶ್ರೀಧರ ಗುರು ಜೈ ಶ್ರೀಧರ ಗುರು ಶಿವಾನಂದ ಪ್ರಿಯ ಶ್ರೀಧರ ಗುರು ಜೈ ಶಿವಾನಂದ ಪ್ರಿಯ ಶ್ರೀಧರ ಗುರು ಜೈ ಶ್ರೀಧರ ಗುರು. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀಧರ ಗುರುಗಳು ತಮ್ಮ ತವರು ಮನೆಯಂತಲೇ ಭಾವಿಸಿದ್ದಂಥ ಶೀಗೇಹಳ್ಳಿ ಶ್ರೀ ಶಿವಾನಂದರ ಸಾನ್ನಿಧ್ಯವಿರುವ ಶ್ರೀ ಪರಮಾನಂದ ಮಠದಲ್ಲಿ ಸುಮಾರು 2 ವರ್ಷಗಳು ಈ ಸಲ ಉಳಿದು ಶ್ರೀ ಶಿವಾನಂದರ ಕಾಲಾನಂತರದಲ್ಲಿ ಆ ಮಠದಲ್ಲಾಗಿದ್ದ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸ್ತಾರೆ. ಸುಂದರವಾಗಿ ಶ್ರೀ ಶಿವಾನಂದರ ಸಮಾಧಿ, ಶ್ರೀ ಶಂಕರಾನಂದರ ಸಮಾಧಿಯನ್ನು ಈ ವೇಳೆಯಲ್ಲೇ ಶ್ರೀ ಶ್ರೀಧರರು ಕಟ್ಟಿಸ್ತಾರೆ. ಈಗ ಶ್ರೀ ಶಿವಾನಂದ ಗುರುಗಳಿದ್ದಾಗಿನ ಅಧ್ಯಾತ್ಮದ ಸೆಳೆತ ಮತ್ತೆ ಮಠದಲ್ಲಿ ಪ್ರಾರಂಭವಾಗುತ್ತೆ. ಬೆಳಗಿನ ಜಾವ 4 ಗಂಟೆಯಿಂದ ಈ ಮಠದಲ್ಲಿ ಉಪನಿಷತ್ ಜ್ಞಾನದೀಪ ಬೆಳಗತೊಡಗಿದರೆ ಇದು ಕೊನೆಗೆ ರಾತ್ರಿ ಜಿಜ್ಞಾಸೆಯಲ್ಲಿ 2-3 ಗಂಟೆಯವರೆಗೂ ಸಾಗುತ್ತಿತ್ತು. ಅಂದರೆ ಶ್ರೀಧರ ಗುರುವನ್ನು ದರ್ಶನ ಮಾಡಿ ಅವರಿಂದ ತಮ್ಮ ಸಂಕಷ್ಟ ಪರಿಹಾರ, ಸಂಶಯ ನಿವಾರಣೆ ಮತ್ತು ತಮ್ಮ ಜಿಜ್ಞಾಸೆಗೆ ಉತ್ತರ ಪಡೆಯುವ ಆರ್ತ ಭಕ್ತರು ಮತ್ತು ಶರಣರ ಸಾಲು ನಿರಂತರ ಈ ಮಠದಲ್ಲಿ ಇದ್ದೇ ಇರ್ತಿತ್ತು. ಶ್ರೀ ಶ್ರೀಧರರ ದಿವ್ಯ ಮಂಗಳವಾದ ಕೀರ್ತಿ ಈ ರೀತಿಯಲ್ಲಿ ದಿಕ್ಕು ದಿಕ್ಕಿಗೆ ಪಸರಿಸಿತ್ತು. ಹಾಗಾಗಿ ಶೀಗೇಹಳ್ಳಿ ಮಠದಲ್ಲಿ ಶರಣರ ದಂಡೇ ಬೆಳಗಿನಿಂದ ರಾತ್ರಿಯ ತನಕವೂ ಇದ್ದು ಗುರುಗಳಿಂದ ಪರಿಹಾರ, ಸಮಾಧಾನ, ಶಾಂತಿ ಪಡೆದು ಹಿಂತಿರುಗುತ್ತಿರುವ ಭಕ್ತರ ದೃಶ್ಯ ಇಲ್ಲಿ ಸಾಮಾನ್ಯವಾಗಿತ್ತು. ಕೊನೆಗೆ ಶ್ರೀ ಶ್ರೀಧರರಿಗೆ ಏಕಾಂತವೇ ಸಿಗದೆ ಈ ಭಕ್ತರ ಭೇಟಿಗೆ ಗುರುಗಳು ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕಾದ ಮಟ್ಟಕ್ಕೆ ಇದು ಬಂದು ತಲುಪುತ್ತೆ. ಈ ರೀತಿ ಶ್ರೀಧರ ಗುರುವಿನ ಕೀರ್ತಿ ಗಾಳಿಯಲ್ಲಿ ಪಸರಿಸಿದ ಸುಗಂಧದಂತೆ ಸುತ್ತಮುತ್ತಲೆಲ್ಲ ಹಬ್ಬಿ ಹರಡಿದ್ದಂಥ ಸಂದರ್ಭದಲ್ಲಿ ಅವರ ಬಗೆಗಿನ ವಿಷಯವನ್ನೆಲ್ಲ ತಿಳಿದುಕೊಂಡು ಇವರು ದೊಡ್ಡ ಮಹಾತ್ಮರು ಅಂತ ಅರಿತುಕೊಂಡಂಥ ಒಬ್ಬ ರೇಂಜರ್ ಅಂದರೆ ಅರಣ್ಯ ವಲಯಾಧಿಕಾರಿ ಶ್ರೀ ಶ್ರೀಧರರ ದರ್ಶನಕ್ಕೆ ಬಂದು ಏಕಾಂತದಲ್ಲಿ ಶ್ರೀಧರರನ್ನು ಭೇಟಿಯಾಗ್ತಾರೆ. ವಿಶೇಷ ಅಂತಂದರೆ ಆ ಅಧಿಕಾರಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಇವರು ಆ ಮುಸ್ಲಿಂ ಮತದ ರೀತಿ ನೀತಿಯನ್ನು ಅನುಸರಿಸಿ ತಪಸ್ಸು ಸಾಧನೆಯನ್ನು ಮಾಡಿಕೊಂಡವರಾಗಿದ್ದರು. ಈ ರೀತಿ ಸಾಧನೆಯನ್ನು ಅವರು ನಡೆಸಿದ್ರಿಂದಲೇ ಅವರಿಗೆ ಈ ಶ್ರೀಧರ ಗುರುಗಳ ಮಹತ್ವ ಗೊತ್ತಾಯಿತು. ಹಾಗಾಗಿ ಅವರು ಅಷ್ಟು ಧೈರ್ಯವಾಗಿ ತನ್ನ ಸಂಕಷ್ಟವನ್ನು ತೋಡಿಕೊಳ್ಳಲಿಕ್ಕೆ ಶ್ರೀ ಶ್ರೀಧರ ಗುರುಗಳ ದರ್ಶನಕ್ಕೆ ಬಂದರು ಅಂತನಿಸುತ್ತೆ. ಇಲ್ಲ ಅಂತಂದರೆ ಮುಸ್ಲಿಮರು ಅಷ್ಟು ಸುಲಭವಾಗಿ ಈ ಸನಾತನ ಧರ್ಮಕ್ಕೆ ಸೇರಿದ ಸಾಧು ಸಂತರ ದರ್ಶನಕ್ಕೆ ಬರೋದಿಲ್ಲ. ಭಗವಾನ್ ಶ್ರೀಧರರ ಎದುರಿಗೆ ಬಂದು ಆ ಶ್ರೀಧರ ಗುರುಗಳನ್ನು ಕಂಡಂಥ ಅಧಿಕಾರಿ ಒಮ್ಮೆಲೆ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಶ್ರೀ ಶ್ರೀಧರರು ಅವನನ್ನು ತಮ್ಮ ಅಮೃತೋಪಮ ಮೃದು ಮಧುರವಾದ ವಾಣಿಯಿಂದ ಸಂತೈಸ್ತಾರೆ. ಆಮೇಲೆ ಯಾಕೆ ಅಳ್ತಿದೀಯಾ ಅಂತ ಮೆಲ್ಲಗೆ ಅವನು ಅಳುವ ಕಾರಣವನ್ನು ವಿಚಾರಿಸ್ತಾರೆ. ಶ್ರೀ ಶ್ರೀಧರರ ಈ ರೀತಿಯ ಮೃದು ಮಾತಿನ ಸಂತೈಕೆಯಿಂದ ಆತ ಸಮಾಧಾನಗೊಂಡು ತನ್ನ ವಿಷಯವನ್ನೆಲ್ಲ ಅವರೆದುರಿಗೆ ಹೇಳಿಕೊಳ್ತಾನೆ. ಸ್ವಾಮಿ, ನಾನು ಕೆಲವು ದಿನ ತಪಸ್ಸು ಮಾಡಿ ತ್ರಿಕಾಲ ಜ್ಞಾನವನ್ನು ಪಡೆದಿದ್ದೆ. ಹಾಗೆ ನನಗೆ ನಮ್ಮ ಧರ್ಮಗುರುಗಳ ದರ್ಶನವೂ ಕೂಡ ಆಗ್ತಿತ್ತು. ಆದರೆ ದೌರ್ಭಾಗ್ಯವಶಾತ್ ನಾನು ಪರಸ್ತ್ರೀ ಸಂಘವನ್ನು ಮಾಡಿದ ಕಾರಣದಿಂದ ಈ ಎಲ್ಲ ಸಿದ್ಧಿಯನ್ನೂ ಕಳೆದುಕೊಂಡೆ.
ಆದರೂ ಆ ತಪಸ್ಸಿನ ಪುಣ್ಯ ಲೇಷವೊಂದು ಉಳಿದಿತ್ತಿರಬೇಕು. ಹಾಗಾಗಿ ನಿಮ್ಮಂಥ ಮಹಾತ್ಮರ ದರ್ಶನವಾಯಿತು. ಸ್ವಾಮಿ, ನಾನು ಕಳೆದುಕೊಂಡ ಆ ಸಿದ್ಧಿಯು ಮತ್ತೆ ನನಗೆ ಸಿಗಬಹುದೇ ಅಂತ ದೈನ್ಯತೆಯಿಂದ ಆ ಅಧಿಕಾರಿ ಪ್ರಶ್ನಿಸ್ತಾನೆ. ಅವನ ದೈನ್ಯತೆಗೆ ಮರುಕಪಟ್ಟ ಶ್ರೀ ಶ್ರೀಧರರು ಹೇಳ್ತಾರೆ, ಆದ ಅಪರಾಧಕ್ಕೆ ಮನಸಾ ಪಶ್ಚಾತ್ತಾಪಪಟ್ಟು ಶುದ್ಧವಾಗಿ ಮತ್ತೆ ಆ ರೀತಿ ಯಾವ ತಪ್ಪನ್ನು ಪ್ರಾಣ ಹೋದರೂ ಮಾಡಲಾರೆ ಅನ್ನುವಂಥ ದೃಢ ನಿರ್ಧಾರ ಮಾಡಿ ನಿನ್ನ ದೇವರ ಮೇಲೆ ಆಣೆ ಹಾಕಿಕೊ. ಹಾಗೆ ಪರಸ್ತ್ರೀ ಲಂಪಟರಿಗೆ ನಿನ್ನ ಈ ಅನುಭವವನ್ನು ಹೇಳಿ ಅವರನ್ನು ನೀನು ಸುಧಾರಿಸಬೇಕು. ಅಂತೆಯೇ ಆ ರೀತಿ ಕಷ್ಟದಲ್ಲಿ ಸಿಲುಕಿಕೊಂಡಂಥ ಹೆಣ್ಣು ಮಕ್ಕಳನ್ನು ಬಿಡಿಸಿ ಅವರ ಮನೆಗೆ ಸುರಕ್ಷಿತವಾಗಿ ತಲುಪಿಸಿ ಆ ಹೆಣ್ಣು ಮಕ್ಕಳ ಆಶೀರ್ವಾದವನ್ನು ಪಡೀಬೇಕು. ಈ ರೀತಿಯಲ್ಲಿ 25 ಘಟನೆಗೆ ನೀನು ಕಾರಣನಾದರೆ ಆಗ ಮತ್ತೆ ನಿನ್ನ ಧರ್ಮಗುರುಗಳು ನಿನಗೆ ದರ್ಶನ ಕೊಡ್ತಾರೆ. ಮತ್ತು ಯಾವುದೋ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ನಿಮ್ಮ ಧರ್ಮಗ್ರಂಥ ಖುರಾನಿನ ನಿರ್ದಿಷ್ಟ ಸಂಖ್ಯೆಯ ಪಾರಾಯಣವನ್ನು ಮಾಡಲಿಕ್ಕೆ ಅವರು ನಿನಗೆ ತಿಳಿಸ್ತಾರೆ. ಅದನ್ನು ಭಕ್ತಿಯಿಂದ ನೀನು ನಡೆಸಿದೆ ಅಂತಾದರೆ ನಿನಗೆ ಮರಳಿ ಆ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗುತ್ತೆ. ಆದರೆ ನಿನ್ನ ದೈವೀ ಸಾಮರ್ಥ್ಯ ಅಧಿಕವಾಗಿ ಬೆಳಿಬೇಕು ಅನ್ನೋದಾದರೆ ನಾನು ಹೇಳಿದ ಈ ವ್ರತವನ್ನು ನೀನು ನಿನ್ನ ಇಡೀ ಜೀವನದಲ್ಲಿ ಇಟ್ಕೋಬೇಕು. ಇದರಿಂದ ಪರಮಾತ್ಮನ ಕೃಪೆಯಾಗಿ ನಿನ್ನ ಉದ್ಧಾರವೂ ನಿನ್ನಿಂದ ಉಪಕೃತಗೊಂಡವರ ಇತರರ ಉದ್ಧಾರವೂ ಕೂಡ ಆಗುತ್ತೆ ಅಂತ ಶ್ರೀಧರರು ಉತ್ತರಿಸ್ತಾರೆ. ಹಾಗೇ ಆಗಲಿ ಸ್ವಾಮಿ, ನಿಮ್ಮ ಮಾತನ್ನು ಶಿರಸಾ ವಹಿಸ್ತೇನೆ ಅಂತ ಆ ರೇಂಜರ್ ಬಾಗಿ ಸ್ವಾಮಿ ಶ್ರೀಧರರಿಗೆ ಸಲಾಂ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಘಟನೆಯನ್ನು ನಾವು ಅವಲೋಕಿಸಿದಾಗ ಶ್ರೀಧರ ಸ್ವಾಮಿಗಳಿಗೆ ದೀನರು, ದರಿದ್ರರು, ಪಾಪಿಗಳು, ಅಜ್ಞಾನಿಗಳು, ಮೂಢರು, ರೋಗಿಗಳು ಇಂಥವರೆಲ್ಲರ ಮೇಲೆ ಎಷ್ಟು ಕರುಣಾಭಾವವಿತ್ತು ಅನ್ನೋ ವಿಷಯ ನಮ್ಮರಿವಿಗೆ ಬರುತ್ತೆ. ಅವರು ಚಿಕ್ಕಂದಿನಿಂದಲೂ ತುಂಬ ದಯಾರ್ದ್ರ ಹೃದಯಿ ಅಂತ ನಾವು ನೋಡ್ತಾನೆ ಬಂದ್ವಿ. ಭಗವಾನ್ ಶ್ರೀಧರ ಅಂತ ಸಮರ್ಥರು ತನ್ನ ಶಿಷ್ಯನನ್ನು ಹಾಗೆ ಸುಮ್ಮನೆ ಕರೀತಾರ? ಭಗವಾನ್ ಅಂತಂದರೆ ದೇವರು ಅಂತಲ್ವಾ? ಸಾಕ್ಷಾತ್ ಭಗವಂತನೇ ಶ್ರೀಧರನಾಗಿ ಭುವಿಗಿಳಿದು ಬಂದಿದ್ದಾನೆ ಅಂತಲೇ ಈ ಭಗವಾನ್ ಪದವಿಯನ್ನು ಶ್ರೀ ಸಮರ್ಥರು ಈ ಶ್ರೀಧರರಿಗೆ ಕೊಡೋದರ ಮೂಲಕ ಲೋಕಕ್ಕೆಲ್ಲ ಹಾಗೇ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೇ ಮುಂದೆ ಈ ಶ್ರೀಧರ ಭಗವಾನರು ಸನ್ಯಾಸ ತೆಗೆದುಕೊಂಡ ಮೇಲೆ ಶ್ರೀಧರ ಸ್ವಾಮಿ ಅಂತ ಅಭಿದಾನ ಪಡ್ಕೊಂಡ್ರೂ ಕೂಡ ಅವರು ಜನ್ಮತಃ ಭಗವಾನರೇ ಆಗಿದ್ದರು. ಇನ್ನೂ ಒಂದು ರೀತಿಯಲ್ಲಿ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಹೇಳ್ತಾನೆ, ನನಗೆ ಈ ಪ್ರಪಂಚದ ಯಾರಲ್ಲೂ ಭೇದ ಭಾವವಿಲ್ಲ, ಎಲ್ಲರೂ ಸಮಾನರು. ಅವರು ಯಾವ ಜಾತಿ ಇರಲಿ, ಲಿಂಗ ಇರಲಿ, ಯಾವ ವರ್ಗವಿರಲಿ, ಪಾಪಿಗಳಿರಲಿ, ಪುಣ್ಯಾತ್ಮರಿರಲಿ, ಅಷ್ಟೇ ಏಕೆ ಪಾಪಿಗಳಲ್ಲಿ ಮಹಾಪಾಪಿಯೇ ಆದರೂ ಕೂಡ ಅವರ ಅಪರಾಧಕ್ಕೆ ಅವರು ಪಶ್ಚಾತ್ತಾಪ ಪಟ್ಟು ನನಗೆ ಶರಣು ಬಂದರೆ ನನ್ನನ್ನು ಶರಣು ಬಂದವನನ್ನು ಎಂದೂ ಕೈ ಬಿಡೋದಿಲ್ಲ. ಆ ಅಪರಾಧದಿಂದ ಅವನು ಹೊರಬರುವ ದಾರಿಯನ್ನು ತೋರಿಸಿ ನಾನು ಅವನನ್ನು ಉದ್ಧಾರ ಮಾಡ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನು ತನ್ನ ಜೀವನದಲ್ಲಿ ನಡೆದುಕೊಂಡ ರೀತಿಯನ್ನೇ ಭಗವದ್ಗೀತೆಯಲ್ಲಿ ಈ ರೀತಿ ಹೇಳ್ತಾನೆ. ಈ ಭಗವಾನ್ ಶ್ರೀಧರರು ಕೂಡ ಅವರ ಜೀವನದ ತುಂಬ ಇದೇ ರೀತಿ ದಯಾಳು ಮಹಾತ್ಮರಾಗಿ ಜಾತಿ, ಮತ, ಲಿಂಗ, ಕಾಲ, ದೇಶ ಈ ರೀತಿ ಯಾವ ಭೇದವೂ ಇಲ್ಲದೆ ಶ್ರೀಕೃಷ್ಣ ಹೇಳಿದಂತೆ ಆರ್ತರನ್ನು ಉದ್ಧರಿಸಿದ ಘಟನೆಗಳಿಗೆ ಲೆಕ್ಕವೇ ಇಲ್ಲ. ಹಾಗಾಗಿ ಅವರು ಮುಂದೆ ನಮ್ಮ ಭಾಗದಲ್ಲಿ ಶ್ರೀಧರ ಸ್ವಾಮಿ ಅಂತಲೇ ಪ್ರಸಿದ್ಧರಾದರು. ಭಗವಾನ್ ಅಂತಂದ್ರು ಒಂದೇ, ಸ್ವಾಮಿ ಅಂತಂದ್ರು ಒಂದೇ ಅಲ್ವಾ? ಈ ಘಟನೆಗೆ ಪೂರಕವಾಗಿರುವ ಇನ್ನೊಂದು ಘಟನೆಯನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಾದರೆ, ಮೊದಲ ಬಾರಿಗೆ ಅವರು ಮಹಾರಾಷ್ಟ್ರದಿಂದ ದಕ್ಷಿಣದ ಗೋಕರ್ಣದೆಡೆ ಸಮರ್ಥರ ಆಜ್ಞೆಯ ಮೇರೆಗೆ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಕರ್ನಾಟಕವನ್ನು ಪ್ರವೇಶಿಸಿದಾಗ ಸಂಕೇಶ್ವರದ ಹತ್ತಿರ ಬೆಳಿಗ್ಗೆ ಮುಂಚೆ ಒಂದು ಸ್ಥಳದಲ್ಲಿ, ಅಂದರೆ ಯಾವುದೋ ಒಂದು ಬೆಟ್ಟದ ಬಯಲಲ್ಲಿ ಅವರು ಧ್ಯಾನ ಮಗ್ನರಾಗಿರ್ತಾರೆ. ಸ್ವಲ್ಪ ಹೊತ್ತಿಗೆ ಧ್ಯಾನದಿಂದ ಅವರಿಗೆ ಎಚ್ಚರಾಗಿ ಕಣ್ಣು ಬಿಟ್ಟರೆ
ಎದುರಿಗೆ ಅವರಿಗೆ ಸ್ವಲ್ಪ ದೂರದಲ್ಲಿ ಮುಸ್ಲಿಂ ಮತಕ್ಕೆ ಸೇರಿದವನೊಬ್ಬ ಭಕ್ತಿಯಿಂದ ಕೈ ಮುಗಿದುಕೊಂಡು ನಿಂತಿರ್ತಾನೆ. ಶ್ರೀಧರರ ಮುಖದ ತೇಜಸ್ಸು ಮತ್ತು ಅವರ ಗಾಢ ಧ್ಯಾನವನ್ನು ಕಂಡು ಅವನು ಇವರು ಯಾರೋ ಮಹಾತ್ಮರಿರಬೇಕು ಅಂದ್ಕೊಂಡು ಅಲ್ಲಿ ನಿಂತಿರ್ತಾನೆ. ಶ್ರೀಧರರು ಕಣ್ಬಿಟ್ಟು, ಯಾರಪ್ಪ ನೀನು, ಏನಾಗಬೇಕು ಅಂತ ಅವನಿಗೆ ಕೇಳ್ತಾರೆ. ಆಗ, ಸ್ವಾಮಿ, ನೀವು ದೂರದಿಂದ ದಣಿದು ಬಂದಂತೆ ನನಗೆ ಕಾಣ್ತಾ ಇದ್ದೀರಿ. ನಾನು ಮುಸ್ಲಿಂ ಜಾತಿಗೆ ಸೇರಿದವನು. ಆದರೆ ನಮ್ಮನೆಯಲ್ಲಿ ಆಕಳಿದೆ. ಆ ಆಕಳ ಹಾಲನ್ನು ಕರೆದು ನಿಮಗೆ ತಂದು ಕೊಡ್ತೀನಿ, ದಯವಿಟ್ಟು ಅದನ್ನು ಸ್ವೀಕರಿಸಿ ಅಂತ ಬೇಡಿಕೊಳ್ತಾನೆ. ಶ್ರೀಧರರು ಅವನ ಪ್ರೀತಿಗೆ ಸೋತು ಅವನು ಕೊಟ್ಟ ಹಾಲನ್ನು ಕುಡಿದು ಅವನಿಗೆ ಆಶೀರ್ವಾದ ಮಾಡಿ ತನ್ನ ಮುಂದಿನ ಹಾದಿಯನ್ನು ನಡೀತಾರೆ. ಈ ರೀತಿ ಭಗವಾನ್ ಶ್ರೀಧರರು ಈ ಧರೆಯಲ್ಲಿ ಎಲ್ಲರ ಉದ್ಧಾರಕ್ಕಾಗಿ ಬಂದವರು. ಎಲ್ಲರನ್ನೂ ಸ್ತ್ರೀ ಪುರುಷ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಮೇಲೆತ್ತಿ ಉದ್ಧರಿಸಿದ ಮಹಾತ್ಮರು ಇವರು. ಈ ಶ್ರೀಧರ ಸ್ವಾಮಿಗಳ ಶಕ್ತಿ ಅನಂತ, ಪ್ರೀತಿ ಅಪರಿಮಿತ. ಅದನ್ನು ಸದಾ ತಮ್ಮ ಬದುಕಿನುದ್ದಕ್ಕೂ ಅನುಭವಿಸಿ ಆನಂದಿಸಿ ಉದ್ಧಾರವಾದ ಅವರ ಶರಣರೇ ನಿಜವಾಗಿ ಧನ್ಯರು, ಅವರೇ ಮಾನ್ಯರು. ಮತ್ತೆ ಗುರು ಮಹಿಮೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶರಣರುದ್ಧಾರಕ್ಕೆ ಬಹುವಿಧ ಲೀಲೆಯ ತೋರಿದ ದತ್ತನೆ ಮೋಕ್ಷ ಗುರು. ಶರಣರುದ್ಧಾರಕ್ಕೆ ಬಹುವಿಧ ಲೀಲೆಯ ತೋರಿದ ದತ್ತನೆ ಮೋಕ್ಷ ಗುರು. ಮಲಹರಪುರದಲ್ಲಿ ಮಂಗಳ ರೂಪದಿ ಶಿವಾನಂದದಿ ವಿಹರಿಸಿದ ಗುರು. ಶಿವಾನಂದದಿ ವಿಹರಿಸಿದ ಗುರು. ಶಿವಾನಂದ ಪ್ರಿಯ ಶ್ರೀಧರ ಗುರು. ಶ್ರೀಧರ ಗುರು ಜೈ ಶ್ರೀಧರ ಗುರು. ಶ್ರೀಧರ ಗುರು ಜೈ ಶ್ರೀಧರ ಗುರು. ಶಿವಾನಂದ ಪ್ರಿಯ ಶ್ರೀಧರ ಗುರು ಜೈ ಶಿವಾನಂದ ಪ್ರಿಯ ಶ್ರೀಧರ ಗುರು. ಜೈ ಶಿವಾನಂದ ಪ್ರಿಯ ಶ್ರೀಧರ ಗುರು.